124 ವರ್ಷ ಇತಿಹಾಸ ಇರುವಂತಹ ಶಾಲೆ KPS ಹಿರಿಯಡ್ಕ ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಾಗ್ತಾ ಇದೆ. ಮುಖ್ಯವಾಗಿ ಬೇಕಾದಂತಹ 3 ಅಂಶಗಳು: ದೇಶ, ಕಾಲ, ಪಾತ್ರ ಅಂತ ಹೇಳಿ. ಯಾರನ್ನು ಒಳಗೊಂಡು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ, ಅದಕ್ಕೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಸೇರಿದ್ದಾರೆ, ಯಾರ ಪರಿಶ್ರಮಗಳೆಲ್ಲ ಇದೆ. ವಾರ್ಷಿಕೋತ್ಸವದ ಶುಭ ಗಳಿಗೆಯಲ್ಲಿ ಅಧ್ಯಾಪಕರು, ಮಕ್ಕಳು ಎಲ್ಲರೂ ಕೂಡ ಒಂದಾಗಿ ಸೇರಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಕೆಲಸ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಬೇಕಾದಂಥದ್ದು 3 ಅಂಶಗಳು: ದೇಶ, ಕಾಲ, ಪಾತ್ರ ಅಂತ ಹೇಳಿ. ದೇಶ ಅಂತ ಹೇಳಿದರೆ ಮಾಡುವಂತಹ ಪ್ರದೇಶ, ಮಾಡುವಂತಹ ಸ್ಥಳ ಆ ಕಾರ್ಯಕ್ರಮಕ್ಕೆ ಸೂಕ್ತವಾಗಿದೆಯೋ ಅಂತ ಹೇಳಿ. ಮುಖ್ಯವಾಗಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಆಗುವಂತಹ ಸ್ಥಳ ಯಾವುದು ಅಂತ ಹೇಳಿದರೆ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಮಾಡಿ ಮಕ್ಕಳ ಸಂಭ್ರಮವನ್ನು ನಾವು ನೋಡುವಂಥದ್ದು ಅಂತ. ಆದರೆ ಇಲ್ಲೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಶಾಲೆ ಸಮೀಪ ಇದ್ದರೂ ಕೂಡ ದೇವಸ್ಥಾನದ ಅಂಗಳದಲ್ಲಿ, ದೇವರ ಸನ್ನಿಧಾನದಲ್ಲಿ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಾಗ್ತಾ ಇದೆ. ಇಲ್ಲಿ 2 ವಿಚಾರ. ಒಂದು, ಮಕ್ಕಳನ್ನು ದೇವರು ಅಂತ ನಾವು ಸಂಬೋಧಿಸ್ತೇವೆ. ಹಾಗೆ ಈ ದೇವಸ್ಥಾನದ ಸನ್ನಿಧಾನದಲ್ಲಿ ಕಾರ್ಯಕ್ರಮಗಳು ಕೂಡ ಆಗುವಾಗ ವರ್ಷ ಇಡೀ ಮಕ್ಕಳು ಶಾಲೆಯಲ್ಲಿ ಶ್ರಮಪಟ್ಟು ಪರಿಶ್ರಮವನ್ನು ಕೊಟ್ಟು ಎಲ್ಲ ವಿದ್ಯೆಯನ್ನು ಒಳ್ಳೆಯ ರೀತಿಯಿಂದ ಅರ್ಜನೆ ಮಾಡಿ ಇವೆಲ್ಲವನ್ನ ವರ್ಷದಲ್ಲಿ ಒಂದು ಬಾರಿ ದೇವರ ಬುಡದಲ್ಲಿ ಅದೆಲ್ಲವನ್ನ ತೋರಿಸಿ ದೇವರಿಗೆ ಸಮರ್ಪಿಸುವಂತಹ ದೊಡ್ಡ ಒಂದು ಕಲ್ಪನೆ ಎಂಬಂಥದ್ದು ಇದು ಸಾಧಾರಣದ ವಿಷಯ ಅಲ್ಲ ಅಂತ ಹೇಳಿ. ಇನ್ನು ಪಾತ್ರ ಅಂತ, ಯಾರನ್ನೊಳಗೊಂಡು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ, ಅದಕ್ಕೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಸೇರಿದ್ದಾರೆ, ಯಾರ ಪರಿಶ್ರಮಗಳೆಲ್ಲ ಇದೆ, ಇದು ಪಾತ್ರ ಅಂತ ಆಗ್ತದೆ. ಯಾಕೆ ಅಂತ ಹೇಳಿದರೆ ಮುಖ್ಯವಾಗಿ ಕೇಳಿ ಆಶ್ಚರ್ಯ ಆಯಿತು. 124 ವರ್ಷ ಇತಿಹಾಸ ಇರುವಂತಹ ಶಾಲೆ KPS ಹಿರಿಯಡ್ಕ ಅಂತ ಹೇಳಿ. ಇಷ್ಟು ಇತಿಹಾಸ ಇದ್ರೂ ಕೂಡ 124 ವರ್ಷದಿಂದ ಈ ಶಾಲೆ ಇವತ್ತಿಗೆ ನಡೀತಾ ಬರ್ತಾ ಇದೆ. ಅದರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ, ಇಡೀ ಉಡುಪಿ ಜಿಲ್ಲೆಯಲ್ಲಿ KPS ಹಿರಿಯಡ್ಕ 2ನೇ ಸ್ಥಾನದಲ್ಲಿದೆ ಅಂತ. ಈ 2ನೇ ಸ್ಥಾನ ಎಂಬಂಥದ್ದು ಸುಲಭದಲ್ಲಿ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮಕ್ಕಳ ಕಲಿಕೆ, ಶಿಕ್ಷಕರ ಪರಿಶ್ರಮ, ಆ ಶಿಕ್ಷಕರ ಬೋಧನೆಯ ಕ್ವಾಲಿಟಿ ಇದೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಮಾತ್ರ ಈ 124 ವರ್ಷದಲ್ಲಿ 2ನೇ ಸ್ಥಾನ ಬರಲಿಕ್ಕೆ ಸಾಧ್ಯ ಉಂಟು.